ಏನಿದೆಲ್ಲ? ಯಾಕೆ ಹಿಂಗೆ ಆಯ್ತೈತೆ? ನಾನೇನು ತಪ್ಪು ಮಾಡಿದೆ ಅಂತ ಹಿಂಗೆ ಬಂದು ಎಲ್ಲ ಹೊಡೆದಾಕ್ ಹೋಗೋರೆ. ಕೆಂಪ, ನಿಂಗೇನು ಗೊತ್ತಾಯ್ತು? ನಿಮ್ಮ ತವ ಮಾತಾಡಮ್ಮ ಅಂತ ಹುಡ್ಕೊಂಡು ಬಂದೆ. ಇಲ್ಲಿ ಬಂದು ನೋಡಿದ್ರೆ ಹಿಂಗೆಲ್ಲ ಆಗೋಗಿದೆ. ಅಯ್ಯೋ, ಪುಸ್ತಕನೆಲ್ಲ ಅರ್ಧಕ್ಕವ್ರೆ. ಅವ್ರ ಕೈ ಕರಿನಾಗ್ರವ್ ಕಡಿಯ ಅಯೋಗ್ಯ ಮುಂಡೆ ಅಂತಂದು. ಯಾರು ಅಂತ ಗೊತ್ತಾಯ್ತಿಲ್ವಲ್ಲ? ಏ ಅನಿಕಾ, ಏನ್ ಕೆಲ್ಸ ನಿಂಗಿಲ್ಲಿ? ಹೋಗು. ನಿಂಗಿ ನೀನ್ ಯಾರು ಅಂತ ಈ ಕಾಲೇಜಿನ ಪ್ರತಿ ಒಂದು ಸ್ಟೂಡೆಂಟ್ಗೂ ಗೊತ್ತು ಕಮಲಿ. ಈ ಕಾಲೇಜ್ ರೆಸ್ಪೆಕ್ಟ್ಫುಲ್ ಪ್ರೆಸಿಡೆಂಟ್ ಆಗಂತ ನೀನ್ ಏನ್ ಬೇಕಾದ್ರೂ ಮಾಡ್ಬೋದು, ಯಾರಿಗೆ ಬೇಕಾದ್ರೂ ಶಿಕ್ಷೆ ಕೊಡ್ಬೋದು ಅಂತ ಅನ್ಕೊಂಬೇಡ. ರಿಷಿ ಬಗ್ಗೆ ಕೆಟ್ಟದಾಗ ಹೇಳಿ ಪಬ್ಲಿಸಿಟಿ ಗಿಟ್ಟಿಸ್ಕೊಂಡಿದ್ಯಲ್ಲ, ವಾಟ್ ಇಸ್ ದ ಯೂಸ್? ನಾನೇನು ಪ್ರಚಾರಕ್ಕೋಸ್ಕರ ಮಾಡಲಿಲ್ಲ ಅನಿಕಾ. ನನ್ನ ಮನ್ಸಿಗೆ ಅನ್ಸಿದ್ನಾ. ನೀನ್ ಏನೇ ಹೇಳಿದ್ರು ರಿಷಿ ಹೆಸರನ್ನ ಹಾಳು ಮಾಡಿ ನಿನ್ನ ಹೆಸರಿಗೆ ಮೈಲೇಜ್ ಹುಡ್ಕೊಂಡಿದ್ಯಾ ನೀನು. ನೀನ್ ಎಷ್ಟೇ ಸ್ಟೂಡೆಂಟ್ಸ್ಗೆ ಬೂಸ್ಟ್ ಕೊಟ್ಟು ನೀನೇ ಗ್ರೇಟ್ ಅಂತ ಅನಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು ಅದು ಆಗಲ್ಲ ಕಮಲಿ. ಬಿಕಾಸ್ you don't deserve to be president. ಓಹೋ, ತುಂಬ ಪ್ರೌಡಾಗಿ ಹಾಕೊಂಡಿದ್ದಂಥ ಬ್ಯಾಜ್ನ ಕಿತ್ತಾಕ್ದೆ ಅಂತ ಫೀಲ್ ಆಗ್ತಿದ್ಯಾ? ಯಾಕೆ ನಗ್ತಿದ್ದೀನಿ ಗೊತ್ತಾ? ಅಲ್ಲ, ಇದಕ್ಕೆ ಫೀಲ್ ಆದ್ರೆ ಹೇಗೆ? ಇನ್ನೂ ಇದೆ ಕಣಮ್ಮಿ. ಈ ಅನಿಕಾನ ಎದುರಾಕೊಂಡ್ರೆ ಐಡೆಂಟಿಟಿನೇ ಕಳ್ಕೋಬೇಕಾಗತ್ತೆ. ಇಂಕಿ, ನೋಡು, ನೋಡಿದ್ಯಾ? ಏನಪ್ಪ ಇದು, ಬರೀ ಸೈನ್ಗಳೇ ಕಾಣ್ತಿದೆ ಅಂತ ನೋಡ್ತಿದ್ಯಾ? ತಗೊಂಡು ಸರಿಯಾಗಿ ನೋಡು, ಅದರಲ್ಲಿ ಫಸ್ಟ್ ಲೈನ್ ಏನು ಬರ್ದಿದೆ ಅಂತ.
ಇಟ್ ಪ್ರಾಪರ್ಲಿ ಕಮಲಿ. ನೀನು ಪ್ರೆಸಿಡೆಂಟ್ಶಿಪ್ಪಿಂದ ರಿಸೈನ್ ಮಾಡಬೇಕು ಅಂತ ಆಲ್ಮೋಸ್ಟ್ 90% ಸ್ಟೂಡೆಂಟ್ಸ್ ಸೈನ್ ಮಾಡಿದ್ದಾರೆ. ಇದೆಲ್ಲ ಬರೀ ಫೋಟೋ ಕಾಪೀಸ್, ಒರಿಜಿನಲ್ ಸೇಫ್ ಆಗಿದೆ. Your game is over. ಋಷಿ, ಏನು ಇಷ್ಟು ಬೇಗ ಎದ್ದು ರೆಡಿ ಆಗಿದೆಯಾ? ಇದನ್ನ ಹೀಗೆ ಕೇಳ್ತಾ ಇದ್ದೀರಾ? ಟೈಮ್ ಆಯ್ತಲ್ಲ, ಹೊರಡ್ಬೇಕು. ಹೊರಡ್ಬೇಕಾ? ಎಲ್ಲಿಗೆ ಋಷಿ? ಮಾ, ಇನ್ನೆಲ್ಗೆ? ಕಾಲೇಜ್ಗೆನಾ? ಋಷಿ, ನೋ, ಇವತ್ತು ನೀನು ಕಾಲೇಜಿಗೆ ಹೋಗಬೇಡ. ವಾಟ್? ಯಾಕಮ್ಮ? ಯಾಕೆ ಅಂದ್ರೆ ಋಷಿ, ನಿನಗೆ ನನ್ನ ಟೆನ್ಷನ್ ಅರ್ಥನೇ ಆಗ್ತಿಲ್ವಾ? ನಿನ್ನೆ ಅಷ್ಟೇ ಪೊಲೀಸ್ ಸ್ಟೇಷನ್ ಎದುರು ಎಲ್ರು ನಿನ್ ವಿರುದ್ಧ ನಿಂತಿದ್ರು. ಈಗ ನೀನೇ ಅವ್ರುಗಳಿರೋ ಜಾಗಕ್ಕೆ ಹೋಗ್ತೀನಿ ಅಂತಿದ್ಯಲ್ಲ. ಐ ಕಾಂಟ್ ಅಕ್ಸೆಪ್ಟ್ ದಿಸ್. ಮಾ, ನೀವು ಹೇಳ್ತಿರೋದು ನೋಡಿದ್ರೆ ಸ್ಟೂಡೆಂಟ್ಸ್ಗಳೆಲ್ಲ ನನ್ನ ವೈರಿಗಳು ಅನ್ನೋ ಹತ್ರ ಇದೆ. ಹೇಳಿದ್ರು ಹೇಳ್ದೇ ಇದ್ರು ನಿಜ ಅದೇ ಅಲ್ವಾ? ಈಗೆಲ್ರಿಗೂ ನಿನ್ ಮೇಲೆ ಒಂದಲ್ಲ ಒಂಥರ ಕೋಪ ಇದೆ. ಎಲ್ಲ ಕಮಲಿ ಮಾಡಿರೋ ಕೆಲಸ. ಇಡಿಯಟ್. ಮಾ, ನೀವು ಆರಾಮಾಗಿ ಮನೇಲಿ ರೆಸ್ಟ್ ತಗೊಳ್ಳಿ, ಓಕೆ? ರಿಷಿ, ನಾನೇನ್ ಹೇಳ್ತಿದ್ದೀನಿ, ನೀನೇನ್ ಹೇಳ್ತಿದ್ಯಾ? ನೋಡು, ಇವತ್ತು ನೀನು ಕಾಲೇಜಿಗೆ ಹೋಗೋ ಹಾಗಿಲ್ಲ. ನಿಮ್ಮಪ್ಪಂಗೆ ಬೇರೆ ಹುಷಾರಿಲ್ಲ ಕಣೋ. ನೀನ್ ಮನೇಲೇ ಇರು. ಮಾ, ನಾನು ಅಪ್ಪನ ಹತ್ರ ಮಾತಾಡಿದ್ದೀನಿ. ನಾನೀಗೇನಾರು ಮನೇಲೇ ಇದ್ದೀನಿ ಅಂತ ಗೊತ್ತಾದರೆ ಅವ್ರಿಗೆ ಮೊದಲು ಬೈಯೋದು ಅವರು. ಸೊ ಡೋಂಟ್ ವರಿ, ನನಗೆ ಕಾಲೇಜಲ್ಲಿ ಯಾರು ಏನೂ ಮಾಡಲ್ಲ, ಮಾಡೋದಕ್ಕಾಗೋದೂ ಇಲ್ಲ. ನಾನು ಭಕ್ತಿಯಿಂದ ಆರಾಧಿಸೋ ದೇವಸ್ಥಾನ ಮಾದು. ನಾನೊಬ್ಬ ಲೆಕ್ಚರರು, ಹೋಗಿ ಪಾಠ ಮಾಡಬೇಕಾಗಿರೋದು ನನ್ನ ಕರ್ತವ್ಯ. ಯು ಡೋಂಟ್ ವರಿ, ನನಗೆ ಏನೂ ಆಗಲ್ಲ. I will be all right. You don't worry. Okay na? Bye ma. Bye bye. ಕಬಡ್ಡಿಯಿಂದ ಈ ಕಾಲೇಜ್ಗೆ ಸೇರ್ಕೊಂಡವಳು ಮೆಲ್ಮೆಲ್ಲಿಗೆ ಪ್ರೆಸಿಡೆಂಟ್ ಪೊಸಿಷನ್ ಇಟ್ಕೊಂಡ್ಬಿಟ್ಟಿಯಲ್ಲ. ಈಗ ಒಂದೊಂದೇನೆ ನಿನ್ನಿಂದ ಕಿತ್ಕೋತೀನಿ ಕಣೆ. ಇವತ್ತು ನಿನ್ನ ಪ್ರೆಸಿಡೆಂಟ್ ಸ್ಥಾನದಿಂದ ಕೆಳಗಿಳಿಸೇ ಇಳಿಸ್ತೀನಿ. ಯಾರೇನೇ ಅಂದ್ರುವೆ, ನಂಗೆ ಗೇಟೇ ಕಷ್ಟ ಬಂದ್ರುವೆ ಅದ್ರ ಬಗ್ಗೆ ನಂಗೆ ಯೋಚನೆ ಇಲ್ಲ. ನೀನು ಮೊದಲೇ ನಂಗೆ ವಾಪಸ್ ಬಂದರೆ ಸಾಕು ಸಂಭು. ಇಲ್ಲ, ಇವನನ್ನ ಹೀಗೆ ಸುಮ್ಮನೆ ಬಿಟ್ರೆ ಇದು ಬ್ಲ್ಯಾಕ್ ಮೇಲರ್ಗೂ ಹೋಗುತ್ತೆ. ಈಗಲೇ ಅವನು ನನಗೆ ದುಡ್ಡು ಬೇಕು, ಒಡವೆ ಬೇಕು ಅಂತ ಎಷ್ಟೆಲ್ಲ ಕಾಡಿಸ್ತಾ ಇದ್ದಾನೆ. ಇನ್ನು ಮುಂದೆ ನನಗೆ ಇನ್ನೇನು ಸಮಸ್ಯೆ ಕೊಡ್ತಾನೋ ಗೊತ್ತಿಲ್ಲ. ಕಾಡಿನ ರಾಜ ಸುಮ್ಮನೆ ಇದ್ರೆ ಅಲ್ಲಿರೋ ಕಾಡಿನ ಕೋತಿಗಳೆಲ್ಲ ಸೆಲೆಬ್ರೇಷನ್ ಮಾಡ್ಕೊಳ್ತಾವಂತೆ. ಏ ಕಾಮಿನಿ, ನೀನ್ ಸುಮ್ಮನೆ ಇದ್ದಷ್ಟು
ಆ ರೆಮೋ ಅನ್ನೋ ಕೋತಿ ಎಗರಾಡ್ತಾನೆ ಇರ್ತಾನೆ. ಇಲ್ಲ, ನೀನು ಈಗ ಅವನ ಬಾಲ ಕಟ್ ಮಾಡಲಿಲ್ಲ ಅಂದ್ರೆ ಮುಂದೆ ನಿನಗೆ ಪಾಠ ಕಲಿಸ್ಕೊಡೋದಕ್ಕೆ ಶುರು ಮಾಡ್ತಾನೆ ಕಾಮಿನಿ. ಅದಾಗಬಾರ್ದು ಅಂದ್ರೆ ಈಗ್ಲೇ ಅವನ ಬಾಲನ ಕಟ್ ಮಾಡಬೇಕು ಅಷ್ಟೇ. Hi, mini ಕಾಮಿನಿ. Come on, ಕಾಮಿನಿ. ಬಿಳಿ ಪ್ಯಾಚ್ ನಾಗವೇಣಿ ಹೇಳಿ. ರೆಮೋ, ನಾನು ನಿನ್ನ ಮೀಟ್ ಮಾಡಬೇಕು. ರೆಮೋ ಒಂದು ಸಲ ಡೆಮೋ ಕೊಟ್ಟ ಮೇಲೆ ನೆಕ್ಸ್ಟ್ ಟೈಮು ಅವರೇ ಹುಡುಕೊಂಬರ್ತಾರೆ. ಜಾಗ ಮತ್ತು ಟೈಮು ನೀವೇ ಫಿಕ್ಸ್ ಮಾಡಿ. ಕಾಮಿನಿ. ರಿಷಿ ಸರ್ ಬರ್ತಿದ್ದಾರೆ. ರಿಷಿ ಸರ್, ಓಹ್, ನಾನೇನು ರಿಷಿ ಸರ್ ಬರೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಬರಬೇಕು ಕಣೆ, ಆಗಲೇ ಮಜಾ ಇರೋದು. Sit down. ನಮ್ಮದು ದೊಡ್ಡ ಫ್ಯಾಮಿಲಿ. ನಮ್ಮ ಮನ್ಯಾಗ ಎಲ್ಲರೂ ಏನಿಲ್ಲ ಅಂದ್ರು ಹತ್ತತ್ತು ಮುಂದೆ ಗಡಾತಾಗಿ ನುಂಗ್ತೀವಿ. Where were we? ಸರ್, ಶೇಕ್ಸ್ಪಿಯರ್ ಆ್ಯಂಡ್ ಲವ್ ಟ್ರಾಜಿಡಿ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರಿ. Sir, are you okay? Yeah, I'm all right.
ಏನಾಯ್ತು ಸರ್? ಅನ್ಕಂಫರ್ಟಬಲ್ ಆಗಿದ್ದೀರಾ? ಕ್ಲಾಸ್ ಅಂತ ಯಾರನ್ನಾದ್ರೂ ಹೊರಗೆ ಕಳಿಸ್ಬೇಕಾ? ಐ ಆಮ್ ಸಾರಿ. ಐ ಆಮ್ ಸಾರಿ. ಅಣ್ಣ, ಯಾಕೋ ಕ್ಲಾಸಲ್ಲಿ ಇರೋದಕ್ಕಾಗ್ತಿಲ್ಲ ರಚನಾ. ಅಣ್ಣ ನಂಗೆ ಅರ್ಥ ಆಗುತ್ತೆ, ಬಟ್ ನೀನು ಈ ರೀತಿ ಬೇಜಾರು ಮಾಡ್ಕೋಬೇಡ. ಎಲ್ರಿಗೂ ಧೈರ್ಯ ಹೇಳೋ ನೀನು. ಯು ನೀಡ್ ಟು ಬಿ ಸ್ಟ್ರಾಂಗ್ ನಾವು. ಏನು ಮಾಡ್ದೇನೆ ಇದನ್ನೆಲ್ಲ ಅನುಭವಿಸ್ತಿದ್ದೀನಿ ರಚನಾ. ಶಂಭು ಇನ್ನೂ ಹಾಸ್ಪಿಟ್ಲಲ್ಲೇ ಇದ್ದಾನೆ. ಕ್ಲಾಸಲ್ಲಿ ಅವನು ಇಲ್ದೇ ಇರೋ ಆ ಖಾಲಿ ಜಾಗ ತುಂಬಾನೇ ಹರ್ಟ್ ಆಗ್ತಿದೆ ರಚನಾ. ಅವನು ಈ ಪರಿಸ್ಥಿತಿಲಿ ಇರೋದಕ್ಕೆ ನಾನೇ ಕಾರಣ. ನಾನು ಶೂಟ್ ಮಾಡಿದ ಗನ್ನಿಂದಾನೇ ಅವನಿಗೆ ಏಟಾಗಿರೋದು, ಈ ಪರಿಸ್ಥಿತಿಯಲ್ಲಿ ಮಲಗಿರೋದು. ತಿಳಿದೇನೋ ನಾನು ತಪ್ಪು ಮಾಡಿದ್ದೀನೇನೋ ಅನ್ನೋ ಗಿಲ್ಟ್ ಫೀಲ್ ಆಗ್ತಿದೆ ರಚನಾ. ಅದು ಅಲ್ಲದೆ ಆ ಕಂಬ್ಲಿ ಅವರು ಏನಾಯ್ತಣ್ಣ? ಇಷ್ಟೆಲ್ಲ ಆದ್ರೂ ಈ ಹಾಳಾದ ಮನ್ಸಿಗೆ ಕಂಬ್ಲಿ ಅವ್ರ ಮೇಲೆ ಕೋಪ ಬರ್ತಿಲ್ಲ. ಐ ಸ್ಟಿಲ್ ಲವ್ ಹರ್ ರಚನಾ. ಐ ಸ್ಟಿಲ್ ಲವ್ ಹರ್. ಆದ್ರೆ ಕಂಬ್ಲಿ ಅವ್ರ ಹತ್ರ ಹೋಗಿ ಮಾತಾಡಕ್ಕೂ ಆಗ್ತಾ ಇಲ್ಲ. ಎಂಥ ಪರಿಸ್ಥಿತಿ ಅಲ್ವಾ ನಂದು.